ಪ್ರಣೇತ ಜ್ಯೋತಿರಿತ್ಯಾದ್ಯೈಃ ಪ್ರಸಿದ್ಧೈರನ್ಯವಸ್ತುಷು ಉಚ್ಯತೆ ವಿಷ್ಣುರೇವೈಕಃ ಸರ್ವೈಃ ಸರ್ವಗುಣತ್ವತಃ. ಪ್ರಾಣಪದ ಪ್ರವೃತ್ತಿ ನಿಮಿತ್ತ ಗುಣಲಾಭಸ್ಯ ಪ್ರಣೇತ ಇತ್ಯನೇನೈವ ಕೃತತ್ವಾತ್ ಪ್ರಾಣಸ್ತಥಾ ಇತ್ಯೇತತ್ ಸಂಗ್ರಹಃ ನ ಕೃತಃ. ಈ ಅಂತಿಮ ಪ್ರಾಣಾಧಿಕರಣ ಅಂತ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಒಂದು ಪ್ರಕರಣ ಇದೆ. ಆ ಪ್ರಕರಣದ ಸಾರವನ್ನು ಗ್ರಹಿಸುವಂಥ ಯಾವುದೇ ಶಬ್ದ ಇಲ್ಲಿ ಕಂಡು ಬರೋದಿಲ್ಲ, ಅಣುಭಾಷ್ಯದಲ್ಲಿ ಕಂಡು ಬರೋದಿಲ್ಲ. ಅದು ಯಾಕೆ ಅಂತ ಅಧ್ಯಯನ ಮಾಡುವವರಿಗೆ ಒಂದು ಜಿಜ್ಞಾಸೆ ಬರಬಹುದು. ಆ ಅಂತಿಮ ಪ್ರಾಣಾಧಿಕರಣದಲ್ಲಿ ಏನೇನು ಸೂತ್ರಗಳಿವೆ ಅಂತ ಅನ್ನೋದನ್ನ ಈಗ ನೋಡೋಣ. ಪಾದಾಂತ ಪ್ರತ್ಯಯಾಧಿಕರಣ ಅಥವಾ ಅಂತಿಮ ಪ್ರಾಣಾಧಿಕರಣ, ಅದನ್ನೇ ಪಾದಾಂತ ಪ್ರತ್ಯಯಾಧಿಕರಣ ಅಥವಾ ಅಂತಿಮ ಪ್ರಾಣಾಧಿಕರಣ ಅಂತ ಈಗ ವರ್ಣಿಸ್ತಾರೆ. ಅಲ್ಲಿ ಪ್ರಾಣಸ್ತಥಾನುಗಮಾತ್ ಇತ್ಯಾದಿ ಸೂತ್ರಗಳು ಕಂಡು ಬರ್ತವೆ. ಆ ಅಂತಿಮ ಪ್ರಾಣಾಧಿಕರಣದ ಸಾರವನ್ನು ಗ್ರಹಿಸುವ ಪ್ರತ್ಯೇಕ ಪದ ಇಲ್ಲಿಲ್ಲ. ಯಾಕೆಂದ್ರೆ ಪ್ರಣೇತ ಎಂಬ ಶಬ್ದ ವಾಚ್ಯನಾದವನು ಭಗವಂತ ಅಂತ ಈಗಾಗಲೇ ಹೇಳಿದ್ದಾರೆ. ಪ್ರಣೇತ ಜ್ಯೋತಿರಿತ್ಯಾದ್ಯೈಹಿ ಅಂತ. ಅಲ್ಲಿ ಪ್ರಾಣಪದಕ್ಕೆ ಪ್ರವೃತ್ತಿ ನಿಮಿತ್ತ ಏನು? ಪ್ರಾಣ ಎಂಬ ಶಬ್ದವನ್ನು ಪ್ರವೃತ್ತಿ ಮಾಡಲಿಕ್ಕೆ ಏನು ನಿಮಿತ್ತ ಅಂದ್ರೆ ಅವನು ಎಲ್ಲರಿಗೂ ಚೇಷ್ಟಕನಾಗಿರುವುದೇ ನಿಮಿತ್ತ ಅಂತ ಬಂದಾಗಿದೆ. ಆದ್ರಿಂದಲೇ ಈ ಅಂತಿಮ ಪ್ರಾಣಾಧಿಕರಣದ ಸಾರ ಸಂಗ್ರಹವನ್ನು ಕೂಡ ಮಾಡಿದಾಗಾಯಿತು. ಆದ್ರಿಂದಲೇ ಪ್ರತ್ಯೇಕವಾದಂತಹ ಇನ್ನೊಂದು ಪದದಿಂದ ಆ ಅಂತಿಮ ಪ್ರಾಣಾಧಿಕರಣದ ಸಾರ ಸಂಗ್ರಹವನ್ನು ಮಾಡಲಿಲ್ಲ. ಪ್ರಸಿದ್ಧೈ ಇತ್ಯಾದ್ಯೈಹಿ ಅನ್ಯವಸ್ತುಷು ಅಂತೇನು ಬಂದಿದೆಯಲ್ಲ, ಆ ಮೂರು ಪಾದಗಳು ಪ್ರಣೇತ ಜ್ಯೋತಿರಿತ್ಯಾದ್ಯೈಹಿ ಪ್ರಸಿದ್ಧೈರನ್ಯವಸ್ತುಷು ಉಚ್ಯತೆ ವಿಷ್ಣುರೇವೈಕಃ ಸರ್ವೈ ಸರ್ವಗುಣತ್ವತಃ ಅಂತ ಶ್ಲೋಕ. ಅಲ್ಲಿ ಪ್ರಣೇತ ಜ್ಯೋತಿರಿತ್ಯಾದ್ಯೈಹಿ ಅಂತ ಬಿಟ್ಟುಬಿಟ್ರೆ ಪ್ರಸಿದ್ಧೈರನ್ಯವಸ್ತುಷು ಅಂತ ಒಂದು ಪಾದ, ಉಚ್ಯತೆ ವಿಷ್ಣುರೇವೈಕಃ ಅಂತ ಇನ್ನೊಂದು ಪಾದ, ಸರ್ವೈ ಸರ್ವಗುಣತ್ವತಃ ಅಂತ ಮತ್ತೊಂದು ಪಾದ. ಉಕ್ತತ್ವಾತ ಅದರಿಂದಲೇ ಎಲ್ಲವೂ ಕೂಡ ಸಂಗ್ರಹ ಆಗಿದೆ. ಪ್ರಸಿದ್ಧೈರನ್ಯವಸ್ತುಷು ಉಚ್ಯತೆ ವಿಷ್ಣುರೇವೈಕಃ ಸರ್ವೈ ಸರ್ವಗುಣತ್ವತಃ ಅನ್ನುವ ಮಾತಿನಿಂದಲೇ ಎಲ್ಲವನ್ನೂ ಕೂಡ ಸಂಗ್ರಹ ಮಾಡಿ ಆಗಿರುವುದರಿಂದ ಪ್ರತ್ಯೇಕ ಪದವನ್ನು ತಗೊಂಡಿಲ್ಲ. ಅಥವಾ ಇದಕ್ಕೆ ಇನ್ನೊಂದು ರೀತಿಯಾಗಿ ವ್ಯಾಖ್ಯಾನ ಮಾಡಬಹುದು. ಪ್ರಾಣಸ್ತಥಾನುಗಮಾತ್ ಇತ್ಯಾದಿ ಸೂತ್ರಗಳೇನಿವೆಯಲ್ಲ, ಆ ಸೂತ್ರ ಚತುಷ್ಟಯ ಯಾಕೆ ಹೊರಟಿದೆ ಅಂತ ಅನ್ನೋದಕ್ಕೆ ಒಂದು ರೀತಿ ವ್ಯಾಖ್ಯಾನವನ್ನು ನಾವು ತೋರಿಸಬಹುದು. ಅದನ್ನೇ ಯದ್ವಾ ಎಂಬ ಮಾತಿನಿಂದ ರಾಘವೇಂದ್ರ ಸ್ವಾಮಿ ಹೇಳ್ತಿದ್ದಾರೆ. ಅದ್ರ ಮೊದಲು 62ನೇ ಗದ್ಯ ಭಾಗದಲ್ಲಿ ಮೊದಲು ಪ್ರಾಣಪದ ಪ್ರವೃತ್ತಿ ನಿಮಿತ್ತ ಅಂದರೆ ಸರ್ವಚೇಷ್ಟಕತ್ವ, ಅಂಥ ಒಂದು ಸರ್ವಚೇಷ್ಟಕತ್ವ ಎಂಬ ಗುಣ, ಅದು ನಮಗೆ ಗುಣದ ಲಾಭ ಪ್ರಣೇತ ಇತ್ಯನೇನೈವ ಉಕ್ತತ್ವಾತ್, ಪ್ರಣೇತ ಎಂಬ ಶಬ್ದದಿಂದಲೇ ಕಂಡು ಬರುವುದರಿಂದ ಪ್ರಾಣಸ್ತಥಾ ಇತ್ಯೇತತ್ ಸಂಗ್ರಹ ನ ಕೃತಃ. ಪ್ರಣೇತ ಎಂಬ ಶಬ್ದದಿಂದ ಎಲ್ಲವೂ ಸಾರ್ಥಕ ಆಗಿರುವುದರಿಂದ ಪ್ರಾಣಸ್ತಥಾನುಗಮಾತ್ ಇತ್ಯಾದಿ ಸೂತ್ರಗಳ ಅರ್ಥ ಸಂಗ್ರಹವನ್ನು ಮಾಡಲಿಲ್ಲ ಮಧ್ವಾಚಾರ್ಯರು ಅಣುಭಾಷ್ಯದಲ್ಲಿ ಅಂತ ರಾಘವೇಂದ್ರ ಸ್ವಾಮಿ ಹೇಳಿದರು. ಯದ್ವಾ ಅಥವಾ ಈ ಪ್ರಾಣಸ್ತಥಾನುಗಮಾತ್ ಇತ್ಯಾದಿ ಸೂತ್ರಗಳು ಹೊರಟಿರುವುದು ಯಾಕೆ? ಪ್ರಾಣಸ್ತಥಾನುಗಮಾತ್ ಇತ್ಯಾದಿ ಸೂತ್ರ ಚತುಷ್ಟಯಂ ಯಾಕೆ ಹೊರಟಿದೆ ಅಂದ್ರೆ ನನ್ನ ಅಥಾಪಿ ಅಂತ ಒಂದು ಪ್ರಶ್ನೆ ಇದೆ. ಆ ಪ್ರಶ್ನೆಗೆ ಉತ್ತರ ರೂಪವಾಗಿ ಇದೆಲ್ಲವೂ ಕೂಡ ಹೊರಟಿದೆ. ನಾನು ಅಥಾಪಿ ಪ್ರಣೇತ ವಿಷ್ಣು ಇತ್ಯಯುಕ್ತಂ, ವಿಷ್ಣುವೇ ಪ್ರಣೇತ ಅಂದ್ರೆ ಸರ್ವಚೇಷ್ಟಕ ಅಂತ ನೀವೇನು ಹೇಳಿದಿರಲ್ಲ, ಅದು ಉಚಿತ ಅಲ್ಲ. ಯಾಕೆ ಅಂದ್ರೆ ಚಕ್ಷುಶ್ರೋತ್ರಂ ಮನೋವಾಕ್ ಪ್ರಾಣ ಇತಿ ಐತರೇಯೇ ಶ್ರುತಸ್ಯ ಪ್ರಾಣ ಶಬ್ದಿತಸ್ಯ. ಐತರೇಯ ಉಪನಿಷತ್ತಿನಲ್ಲಿ ಆ ಪ್ರಾಣ ಎಂಬ ಶಬ್ದ ಕಂಡು ಬಂದಿದೆ.
ಅಲ್ಲಿ ಯಕ್ಷುಹು ಶ್ರೋತ್ರಂ ಅಂತಿದೆ, ಯಕ್ಷುಹು ಶ್ರೋತ್ರಂ ಅಲ್ಲ, ಅದು ಚಕ್ಷುಹು ಶ್ರೋತ್ರಂ ಅಂತ ತಿದ್ಕೋಬೇಕು ನಿಮ್ಮ ಪುಸ್ತಕಗಳಲ್ಲಿ. ಚಕ್ಷುಸ್ಸು ಶ್ರೋತ್ರ ಮನೋವಾಕ್ ಪ್ರಾಣ ಅಂತ ಹೀಗೆ ಆ ಐತರೇಯ ಉಪನಿಷತ್ನಲ್ಲಿ ಪ್ರಾಣ ಎಂಬ ಶಬ್ದವು ಕೇಳಲ್ಪಟ್ಟಿದೆ. ಆ ಪ್ರಾಣ ಎಂಬ ಶಬ್ದದಿಂದ ವಾಚ್ಯನಾದವನು ಯಾರು? ಪ್ರಾಣ ಶಬ್ದಿತಸ್ಯ ಪ್ರಣೇತು. ಪ್ರಾಣ ಎಂಬ ಶಬ್ದದಿಂದ ವಾಚ್ಯನಾದ, ಶಬ್ದಿತ ಅಂದ್ರೆ ವಾಚ್ಯನಾದವನು ಅಂತ ಅರ್ಥ. ವಾಚ್ಯನಾದವನು ಯಾರವನು? ಪ್ರಣೇತ ಅಂದ್ರೆ ಎಲ್ಲರನ್ನೂ ಮುನ್ನಡೆಸುವಂತವನು. ಅವನು ಯಾರು? ಆ ವ್ಯಕ್ತಿ ಯಾರು ಆಗಬೇಕು? ಪ್ರಾಣ ಎಂಬ ಶಬ್ದದಿಂದ ಎಲ್ಲರನ್ನೂ ಮುನ್ನಡೆಸುವವನೇ ಆಗಬೇಕು ಅಂತ ಅನ್ನೋದು ಸರಿ. ಅವನು ಯಾರು ಅಂದ್ರೆ ಅಲ್ಲಿ ಆ ಭಾಗವನ್ನು ಗಮನಿಸಿದರೆ ಗೊತ್ತಾಗ್ತದೆ. ಆ ಭಾಗದಲ್ಲಿ ಏನಿದೆ? ಚಕ್ಷುರಾದಿ ಇಂದ್ರಿಯಗಳನ್ನು ಪ್ರಯೋಗ ಮಾಡಿದ್ದಾರೆ. ಚಕ್ಷು, ಶ್ರೋತ್ರ, ಮನೋವಾಕ್, ಪ್ರಾಣ ಇತ್ಯಾದಿ ಶಬ್ದಗಳನ್ನು ಪ್ರಯೋಗ ಮಾಡಿದ್ದಾರೆ. ಹಾಗಾದ್ರೆ ಇಲ್ಲಿ ಪ್ರಾಣ ಎಂಬ ಶಬ್ದದಿಂದಲೂ ಕೂಡ ಆ ಇಂದ್ರಿಯಾದಿಗಳ ಜೊತೆಗಿರುವಂತಹ ವ್ಯಕ್ತಿಯನ್ನೇ ತಗೊಳ್ಬೇಕಾಗ್ತದೆ. ಮತ್ತೆ ಚಕ್ಷುರಾದಿ ಇಂದ್ರಿಯ ಸಹಪಾಠ, ಚಕ್ಷುರಾದಿ ಇಂದ್ರಿಯಗಳ ಜೊತೆಗೆ ಪ್ರಯೋಗ ಮಾಡಿರುವುದು ಅಂತನ್ನುವುದು ಒಂದು ಕಾರಣ. ಇನ್ನೊಂದು ಇಂದ್ರಿಯ ಸಂವಾದಾದಿನ ಅಂತ, ಇಂದ್ರಿಯ ಸಂವಾದ ಅಂತ ಮತ್ತೊಂದು ಅಲ್ಲಿ ಕಾರಣ ಇದೆ. ಇಂದ್ರಿಯ ಸಂವಾದ ಅಂದ್ರೆ ಇಂದ್ರಿಯಗಳ ನಡುವೆ ಯಾರು ಶ್ರೇಷ್ಠರು ಅನ್ನೋದ್ರ ಬಗ್ಗೆ ಆ ಇಂದ್ರಿಯಗಳ ನಡುವೆ ಒಂದು ಚರ್ಚೆ ನಡೀತದೆ ಅವರವರಲ್ಲೇ. ಅದನ್ನ ಇಲ್ಲಿ ರಾಘವೇಂದ್ರ ಸ್ವಾಮಿಗಳು ತಗೋತಾ ಇದ್ದಾರೆ. ಐತರೇಯ ಉಪನಿಷತ್ತಿನ ಆರಂಭದ ಭಾಗದಲ್ಲೇ ತಾವಾ ಏತಾಹ ಶೀರ್ಷನ್ ಶ್ರಿಯಶ್ರಿತಾಹ ಚಕ್ಷುಶ್ರೋತ್ರಂ ಮನೋವಾಕ್ ಪ್ರಾಣಃ ಶ್ರಯಂತೆ ಅಸ್ಮಿನ್ ಶ್ರಿಯೋ ಏವಮೇತ ಶಿರಸಃ ಶಿರಸ್ತ್ವಂ ವೇದ ಅಂತ ಬಂದಿದೆ. ಈ ಶಿರಸ್ಸು ಅಂದ್ರೆ ಎಲ್ಲರೂ ಇದನ್ನು ಆಶ್ರಯಿಸಿರ್ತಾರೆ, ಆದ್ರಿಂದ ಇದು ಶಿರಸ್ಸು, ಎಲ್ಲರಿಂದಲೂ ಆಶ್ರಯಿಸಲ್ಪಟ್ಟಿದೆ. ಆ ಕಾರಣದಿಂದ ಅದನ್ನ ಶಿರಸ್ಸು ಅಂತ ಹೇಳ್ತಾರೆ. ಚಕ್ಷುಂದ್ರಿಯ, ಶ್ರೋತ್ರೇಂದ್ರಿಯ, ಮನಸ್ಸು, ವಾಕ್, ಪ್ರಾಣ ಮೊದಲಾದ ದೇವತೆಗಳು ಆ ಶಿರಸ್ಸನ್ನೇ ಆಶ್ರಯಿಸಿರ್ತಾರೆ. ಆದ್ರಿಂದ ಅದಕ್ಕೆ ಶಿರಸ್ಸು ಎಂಬುದಾಗಿ ಹೆಸರು. ಅವರೆಲ್ಲರಿಗೂ ಶ್ರೀ ಅಂತ ಹೆಸರು. ಆ ಶಿರಸ್ಸು ಆಶ್ರಯಿಸಲ್ಪಟ್ಟಿರುವುದರಿಂದ ಅದಕ್ಕೆ ಶಿರಸ್ಸು ಎಂಬುದಾಗಿ ಹೆಸರು. ಯಾರು ಹೀಗೆ ತಿಳ್ಕೊತಾರೋ ಅವನಿಗೆ ಶ್ರೀ ಅಂದ್ರೆ ಎಲ್ಲ ತರದ ಸಂಪತ್ತು ದೊರೆಯುತ್ತದೆ ಅಂತ ಆ ಐತರೇಯ ಉಪನಿಷತ್ತು ಹೇಳಿದೆ. ಆರಂಭದಲ್ಲೇ ಪ್ರಪದ, ಊರು, ಉದರ ಮೊದಲಾದ ಶಬ್ದಗಳ ಇತಿಹಾಸ ಅಂತ ಹೀಗೆ ಅದನ್ನ ಭಗವಂತನ ಸೃಷ್ಟಿಕರ್ತನಾಗಿದ್ದಾನೆ. ಪ್ರಪದ, ಊರು, ಉದರ ಮೊದಲಾದ ಶಬ್ದಗಳ ಇತಿಹಾಸ, ಇದರ ಭಾಗದಲ್ಲಿ ಈ ಶಬ್ದ ಕೇಳಿ ಬರ್ತದೆ. ಅಲ್ಲಿ ಇಂದ್ರಿಯ ಸಹಪಾಠ ಅಂದ್ರೆ ಇಂದ್ರಿಯವಾಚಕಗಳಾದ ಶಬ್ದಗಳ ಜೊತೆಗೆ ಈ ಪ್ರಾಣ ಎಂಬ ಶಬ್ದವನ್ನು ಕೂಡ ಪ್ರಯೋಗ ಮಾಡಿದ್ದಾರೆ. ಮತ್ತೆ ಇಂದ್ರಿಯ ಸಂವಾದ ಅಂತ ಇನ್ನೊಂದು ಕಾರಣ. ಇಂದ್ರಿಯಗಳ ನಡುವೆ ಒಂದು ಸಂವಾದ ನಡೀತು ಅಂತ ಅಲ್ಲೇ ಸ್ವಲ್ಪ ಮುಂದೆ ಬರೋದಿದೆ. ಅದು ದೇವೋತ್ತಮ ಪದವಿ ವಿಜೇತ ವಾಸುದೇವ ಅಂತ. ಅದೇ ಐತರೇಯ ಉಪನಿಷತ್ತಿನ ಈಗ ನಾವೇನು ಪ್ರಪದ, ಊರು, ಉದರ ಮೊದಲಾದ ಶಬ್ದಗಳ ಇತಿಹಾಸ ಅಂತ ಬಂತಲ್ಲ, ಅಲ್ಲೇ ದೇವೋತ್ತಮ ಪದವಿ ವಿಜೇತ ವಾಯುದೇವ ಅಂತ ಬರ್ತದೆ. ಅಲ್ಲಿ ಇಂದ್ರಿಯ ಸಂವಾದ ಇದೆ. ಐತರೇಯ ಉಪನಿಷತ್ತಿನ ಆ ಭಾಗದಲ್ಲಿ ಹೀಗೆ ಚಕ್ಷುರಾದ್ಯ ಅಭಿಮಾನಿ ದೇವತೆಗಳ ನಡುವೆ ನಾನು ಉತ್ತಮ ಅಂತ ಮಾತಿನ ಕಲಹ ನಡೆದಿದ್ರ ಬಗ್ಗೆ ಒಂದು ವರ್ಣನ ಕೇಳಿ ಬರ್ತದೆ. ಮತ್ತೆ ಅವರೆಲ್ಲ ಸೇರಿ ಒಂದು ಪರಸ್ಪರ ಒಪ್ಪಂದ ಮಾಡಿಕೊಂಡ್ರು. ಚತುರ್ಮುಖ ಬ್ರಹ್ಮ ತನ್ನ ಶರೀರವನ್ನು ಅಲ್ಲಿಟ್ಟಿದ್ದ. ಆ ಶರೀರದಿಂದ ನಾವೆಲ್ಲರೂ ಕೂಡ ಪ್ರತ್ಯೇಕವಾಗಿ ಹೊರಗೆ ಹೋಗಬೇಕು, ಒಬ್ಬೊಬ್ಬರಾಗೆ. ಯಾರು ಹೊರಗೆ ಹೋದಾಗ ಶರೀರ ಬೀಳ್ತದೋ ಅವನು ನಮ್ಮಲ್ಲಿ ಶ್ರೇಷ್ಠ ಅಂತ ಹೀಗೆ ಅವರು ತೀರ್ಮಾನ ಮಾಡಿದರು. ಮೊದಲು ವಾಗಭಿಮಾನಿ ಹೊರಗೆ ಹೋದ. ಶರೀರ ಮೂಕಾಯಿತು, ಆದರೆ ತಿನ್ನುತ್ತಾ ಇತ್ತು, ಕುಡಿತಾ ಇತ್ತು, ಉಳಿದೆಲ್ಲ ನಡೆದೇ ಇತ್ತು. ಆ ಶರೀರ ಏನು ಸತ್ತೇನು ಹೋಗಿರ್ಲಿಲ್ಲ. ವಾಗ್ಕ್ರಾಮತ್ ಅವದನ್ ಅನಷ್ಣನ್ ಪಿಬನ್ನಾಸ್ತೈವ ಮಾತಿಲ್ಲ, ಆದರೆ ತಿಂತಾ ಇದೆ, ಕುಡಿತಾ ಇದೆ, ಇದ್ದೇ ಇದೆ. ಚಕ್ಷುರುದಗಾಮತ್ ಚಕ್ಷುಸ್ ಹೋಯಿತು, ಕಣ್ ಕಾಣಿಸ್ಲಿಲ್ಲ, ತಿನ್ನೋದು ಕುಡಿಯೋದೆಲ್ಲ ನಡೆದೇ ಇತ್ತು. ಕಿವಿ ಹೋಯಿತು, ಶ್ರವಣ ಇಲ್ಲ,
ಆದರೆ ತಿನ್ನುವುದು ಉಣ್ಣುವುದೆಲ್ಲ ಇದ್ದೇ ಇದೆ. ಮನೋವುದಕ್ರಾಮತ, ಮನಸ್ಸು ಹೋಯಿತು, ಮನೋಭಿಮಾನಿ ದೇವತೆ ಹೊರಗೆ ಹೋದ. ಕಣ್ಣು ಮುಚ್ಚಿದ್ದಾನೆ, ಆದ್ರೆ ಉಳಿದಿದ್ದೆಲ್ಲ ನಡೆದಿದೆ. ಪ್ರಾಣ ಹೋಯಿತು. ತತ್ ಪ್ರಾಣ ಉತ್ಕ್ರಾಂತಿ ಚಪದ್ಯತ ತದಶೀರ್ಯತ. ಪ್ರಾಣ ಹೊರಗೆ ಹೋದಾಗ ಏನಾಯ್ತು? ಶರೀರ ಬಿದ್ದೋಯ್ತು, ನಶಿಸ್ಲಿಕ್ಕೆ ಪ್ರಾರಂಭ ಆಯಿತು. ನಶಿಸುವುದೇ ಇದಕ್ಕೆ, ಆ ಶರೀರ ನಶಿಸ್ಲಿಕ್ಕೆ ಏನ್ ಕಾರಣ? ಅದು ಶರೀರ ಹೀಗೆ ಶೀರ್ಣ ಆಗುವುದೇ ಕಾರಣ. ಅಷಾಢೀತಿ ತತ್ ಶರೀರಂ ಅಭವತ್. ಶರೀರ ಅಂದ್ರೆ ಶೀರ್ಣವಾಗುವುದು, ನಾಶವಾಗುವುದು ಕ್ರಮವಾಗಿ ಅಂತಾನೆ ಅದಕ್ಕೆ ಅರ್ಥ. ಉದಾಸೀನ ಉದಾಸ್ತಾಂತೌತು ಕೇಶವಶ್ಚ ಅಬ್ಜ ಸಂಭವ. ಚತುರ್ಮುಖ ಬ್ರಹ್ಮನ ಶರೀರವನ್ನ ಅಲ್ಲಿ ಉದಾಹರಣೆಗೆ ತಗೊಂಡಿದ್ರು. ಅಲ್ಲಿ ಒಳಗಡೆ ಭಗವಂತನೂ ಇದ್ದ, ಚತುರ್ಮುಖ ಬ್ರಹ್ಮನೂ ಇದ್ದ. ಆದ್ರೆ ಅವರಿಬ್ರು ಕೂಡ ಅಲ್ಲಿ ಆ ಒಂದೇನು ನಾಟಕ ನಡೆಸಿದ್ರು, ಆ ನಾಟಕದಲ್ಲಿ ಪಾಲ್ಗೊಳ್ಳಿಲ್ಲ. ಅವರು ಬರೀ ಪ್ರೇಕ್ಷಕರಾಗಿದ್ರು. ಚತುರ್ಮುಖ ಬ್ರಹ್ಮ ಮತ್ತು ಮುಖ್ಯ ಪ್ರಾಣ ಮತ್ತು ಉಳಿದ ದೇವತೆಗಳ ನಡುವೆ ಮಾತ್ರ ಆ ನಾಟಕ ನಡೆದಿತ್ತು. ಉಳಿದವರೆಲ್ಲರೂ ಕೂಡ ಅಲ್ಲಿ ಕೇವಲ ಚತುರ್ಮುಖ ಬ್ರಹ್ಮ ಮತ್ತು ಕೇಶವ ಇಬ್ರು ಕೂಡ ಕೇವಲ ಪಾತ್ರಧಾರಿಗಳಾಗಿದ್ರು ಅಂತ ಅಲ್ಲಿ ಕಂಡು ಬರ್ತದೆ. ಇದಿಷ್ಟಾದ್ಮೇಲೆ ಇದು 2ನೇ ಬಾರಿ ಅವರು ಸ್ಪರ್ಧೆ ಮಾಡಿದ್ರು ಅಂತ ಅಲ್ಲೇ ಉಲ್ಲೇಖ ಇದೆ. 2ನೇ ಬಾರಿ ಸ್ಪರ್ಧೆ ಮಾಡಿದಾಗ ಏನು? ಈಗ ವಾಯುದೇವ ಶರೀರವನ್ನು ಬಿಟ್ಟಾಗ ಅವನಿಗೆ ಉತ್ತಮತ್ವ ಅಂತ ತೀರ್ಮಾನ ಆಯಿತು. ಆದರೆ ಆ ವಾಯುದೇವ ಶರೀರವನ್ನು ಒಳಗೆ ಪ್ರವೇಶಿಸಿದಾಗ ಅದು ಹೇಳ್ತದೋ ಇಲ್ಲೋ, ಮತ್ತೆ ಶರೀರವನ್ನ ಆ ಶರೀರ ಎದ್ದು ನಿಲ್ತದೋ ಇಲ್ಲೋ ಅಂತ ವಿಚಾರ ಮಾಡಬೇಕಲ್ಲ. ಅದನ್ನು ವಿಚಾರ ಮಾಡಬೇಕು ಅಂತ ಅವರಿಗೊಂದು ಜಿಜ್ಞಾಸೆ ಬಂತು. ಯಾಕೆಂದ್ರೆ ಹೊರಗೆ ಹೋದಾಗ ಶರೀರ ಬಿದ್ದಿರುವುದು ಅದು ಆಕಸ್ಮಿಕ ಇರಬಹುದು ಅಂತ ಹೀಗೆಲ್ಲ ಜಿಜ್ಞಾಸೆ ಬಂತು. ಹಂತ ಇದಂ ಪುನಃ ಶರೀರಂ ಪ್ರವಿಶಾಮ ತದ್ಯಹ ಯಸ್ಮಿನ್ನಃ ಪ್ರಪನ್ನೇ ಇದಂ ಶರೀರಂ ಉತ್ಥಾಸ್ಯತಿ ತದುಕ್ತಂ ಭವತಿ. ಯಾರು ಒಳಗೆ ಪ್ರವೇಶ ಮಾಡಿದಾಗ ಶರೀರ ಹೇಳ್ತದೋ ಆವಾಗ ಅವರೇ ಶ್ರೇಷ್ಠ ಅಂತ ತೀರ್ಮಾನ ಮಾಡಬಹುದು ಅಂತ ಅವರು ಆಲೋಚನೆ ಮಾಡಿದರು. ಚಕ್ಷುಸ್ಸು, ಶ್ರೋತ್ರ, ಮನಸ್ಸು ಯಾರು ಪ್ರವೇಶ ಮಾಡಿದ್ರು ಕೂಡ ಬಿದ್ದ ಶರೀರ ಹೇಳಲಿಲ್ಲ. ಆದರೆ ಪ್ರಾಣ ಪ್ರಾವಿಶತ್, ಪ್ರಾಣ ಒಳಗೆ ಪ್ರವೇಶ ಮಾಡಿದಾಗ ಆ ಶರೀರ ಎದ್ದು ನಿಂತಿತು. ತದೇತದುಕ್ತಂ ಪ್ರಾಣಯೇವ, ಪ್ರಾಣ ಉಕ್ತಮಿತ್ಯೇವ ವಿದ್ಯಾತ್. ಆ ಪ್ರಾಣನನ್ನೇ ಉಕ್ತ ಅಥವಾ ಉತ್ತಮ ಅಂತ ಈಗ ಅವರು ಎಲ್ಲರೂ ಕೂಡ ಉಪಾಸನೆ ಮಾಡಿದ್ರು. ತ್ವಮಿದಂ ಸರ್ವಮಸಿ ತವ ವಯಂ ಸ್ಮಃ ತ್ವಮಸ್ಮಾಕಮಸಿ ಅಂತ ಪ್ರಾಣನನ್ನ ಅವರು ಉಪಾಸಿಸಿದರಂತೆ. ಅಲ್ಲಿ ಉಪಾಸನೆ ದೃಷ್ಟಿಯಿಂದ ಕೊನೆಯ ಮಾತು ಚೆನ್ನಾಗಿದೆ, ನಾವೆಲ್ಲರೂ ಅದನ್ನು ಗಮನಿಸಬೇಕು. ತಂ ದೇವಾಹ ಅಬ್ರುವನ್, ಮುಖ್ಯ ಪ್ರಾಣನನ್ನು ಹೀಗೆ ಅವರು ಸ್ತುತಿಸಿದರು. ನೀವು ಈ ಜಗತ್ತಿನ ಒಡೆಯರಾಗಿದ್ದೀರಿ. ತ್ವಂ ಅಸ್ಮಾಕಮಸಿ, ನಾವು ನಿನಗೆ ಸೇವಕರಾಗಿದ್ದೀವಿ, ನೀವು ನಮಗೆ ಒಡೆಯರಾಗಿದ್ದೀರಿ. ತ್ವಂ ಅಸ್ಮಾಕಮಸಿ ಅಂದ್ರೆ ನೀನು ನನ್ನವನಾಗಿ, ತ್ವಂ ಮುಕ್ತಮಸಿ ತ್ವಮಿದಂ ಸರ್ವಮಸಿ ತವ ವಯಂ ಸ್ಮಃ, ನಾವು ನಿನ್ನವರಾಗಿದ್ದೇವೆ, ನೀನು ಕೂಡ ನಮ್ಮವನಾಗಿದ್ದಿ, ಒಡೆಯನಾಗಿದ್ದಿ, ದಾಸರಾಗಿದ್ದೇವೆ ಅಂತ ಒಂದರ್ಥ. ಅದಲ್ಲದೆ ನೀನು ನನಗೆ ಅತ್ಯಂತ ಆಪ್ತನಾಗಿದ್ದಿ, ನಮ್ಗೆಲ್ರಿಗೂ ಕೂಡ. ನಾವು ನಿನಗೆ ನಾವೆಲ್ಲರೂ ಕೂಡ ಆಪ್ತರಾಗಿದ್ದೇವೆ ಅಂತ ಭಗವಂತನನ್ನ, ಪ್ರಾಣನಾಮಕ ದೇವನನ್ನ ಸ್ತುತಿಸಲಿಕ್ಕೆ ಇದೊಂದು ಸುಂದರವಾದಂತಹ ಮಾತು. ಅದನ್ನೇ ಇಲ್ಲಿ ಇಂದ್ರಿಯ ಸಂವಾದ ಅಂತ ತಗೊಂಡಿರೋದು. ಆದ್ರಿಂದ ಮುಖ್ಯ ಪ್ರಾಣನೇ ಇಲ್ಲಿ ಪ್ರಾಣ ಎಂಬ ಶಬ್ದದಿಂದ ವಾಚ್ಯನಾಗಿದ್ದಾನೆ ಅಂತ ಗೊತ್ತಾಗ್ತದೆ. ಮುಖ್ಯ ಪ್ರಾಣಸ್ಯ ಇನ್ನು ಮುಂದೆ ಇಂದ್ರನು ಕೂಡ ಆ ಮುಖ್ಯ ಪ್ರಾಣ ಶಬ್ದದಿಂದ ವಾಚ್ಯನ ಯಾಕೆ ಆಗಿರಬಾರದು ಅಂತ ಬರೋದಿದೆ. ಮತ್ತೆ ಜೀವ ಯಾಕೆ ಆ ಪ್ರಾಣ ಶಬ್ದದಿಂದ ವಾಚ್ಯನಾಗಬಾರದು ಅಂತ ಪ್ರಶ್ನೆ ಬರೋದಿದೆ. ಅದನ್ನೆಲ್ಲ ಮುಂದಿನ ಭಾಗದಲ್ಲಿ ನೋಡೋಣ. ಮೂಲ ಆ ಉಪನಿಷತ್ತಿನಲ್ಲೂ ಕೂಡ ಪ್ರಾಣೋ ವಿಷ್ಣುರಿತ್ಯುಕ್ತಂ ಅದು ಸರಿಯಲ್ಲ, ತಾವಾ ಏತಾಹ ಶೀತನ್ ಶ್ರಿಯಶ್ರಿತಾಹ ಚಕ್ಷುಶ್ರೋತ್ರ ಮನೋವಾಕ್ ಪ್ರಾಣ ಅಂತ ಐತರೆಯ ಉಪನಿಷತ್ತಿನ ಭಾಗವನ್ನು ಕೋಟ್ ಮಾಡಿದ್ದಾರೆ. ಇತ್ಯತ್ರ ಪ್ರಾಣಸ್ಯ ವಿಷ್ಣುತ್ವಂ ನ ವಿದ್ಯತೆ, ಅಲ್ಲಿ ಪ್ರಾಣ ಇದ್ದಾನೆ, ಆಗ ಅವನು ವಿಷ್ಣು ಅಲ್ಲ. ಇಂದ್ರಿಯ ಸಹ ಅಭಿಧಾನಾತ್ ಇತಿ, ಇಂದ್ರಿಯಗಳ ಜೊತೆಗೆ ಹೇಳಿರುವುದರಿಂದ ಅದಕ್ಕೆ ಪ್ರಾಣಸ್ಥಾನುಗಮಾತ್ ಅಂತ ಸೂತ್ರ ಹೊರಟಿದೆ ಅಂತ ಅಲ್ಲಿ ಬಂದಿದೆ.
ಹೀಗದು ಉಪನಿಷತ್ತಿನಲ್ಲೂ ಬ್ರಹ್ಮಸೂತ್ರ ಭಾಷ್ಯದಲ್ಲೂ ಅಣುಭಾಷ್ಯದಲ್ಲೂ ಅದರ ಪೂರ್ವ ಪೀಠಿಕೆಯನ್ನು ನಾವಿವತ್ತು ನೋಡಿದ್ದೇವೆ.